ಶೆಡ್ಗಳನ್ನ ಅಂತಂದರೆ ಶೆಡ್ಗಳೇನಪ್ಪ ಅಂತಂದರೆ ನಿಮಗೆ ತಾಪಮಾನ ಅಂತಂದರೆ ಈಗ ಬಿಸಿಲು ಬೇಗೆ ಅಂತಂದರೆ ಈಗ ಕಾಣಿಸ್ತೈತೆ ನೋಡ್ರಪ್ಪ, ಮನುಷ್ಯ ತಡ್ಕೊತ ಇಲ್ಲ ಬೇಸಿಗೆನ. ಈಗ ನೀವೇನಾದರೂ ಶೆಡ್ ಒಳಗಡೆ ಸೀಟನ್ನ ಮಾಡಿಬಿಟ್ಟು ಅಂದರೆ ಈ ಥರ ಸೀಟ್ ಹಾಕ್ಕೊಂಡು ಏನಾದ್ರು ಫಾರಮ್ ಮಾಡಿದ್ದೀನಿ ಅಂತಂದರೆ, ಸೀಟಲ್ಲಿ ಏನಾದರೂ ನೀವು ಫಾರಮ್ಗಳಲ್ಲಿ ಈ ಥರ ಸೀಟ್ ಹಾಕಿದ್ದೀನಿ ಅಂತಂದರೆ ದಯವಿಟ್ಟು ಅದನ್ನ ಬಿಟ್ಬಿಡಿ. ಅಂತಂದರೆ ಈ ಥರ ಬಿಟ್ಬಿಡಿ ಅಂತಂದರೆ ಆ ಥರ ಬಿಟ್ಬಿಡಿ ಅಂತಲ್ಲ, ಬಿಟ್ಟಿರೋದ್ರಿಂದ ಕೋಳಿ ಮರಿಗಳನ್ನ ಒಳಗಡೆ ಬಿಟ್ಟಿದ್ದೀನಿ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಸುತ್ತ ನೀರುಗಳನ್ನ ಈ ಥರ ಹೊಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ವಿಡಿಯೋದಲ್ಲಿ, ಈ ಥರ ನೀರುಗಳನ್ನ ಕೊಡಬೇಕಾಗುತ್ತೆ. ನೀರುಗಳನ್ನ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಪ್ರಾಬ್ಲಮ್ ಆಗೋದೇನಪ್ಪ ಅಂತಂದರೆ ತಾಪಮಾನ ಜಾಸ್ತಿ ಆದಷ್ಟು ಮರಿಗಳು ಸಾಯ್ತಾ ಇರ್ತವೆ. ಅಂತಂದರೆ ಇವಾಗ ಟೆಂಪ್ರೇಚರ್ ಅಂತ ಅಂತೀವಿ 30.57 37.6 ಈ ಥರದ್ದೆಲ್ಲ ಒಂದೊಂದಷ್ಟು ಟೆಂಪ್ರೇಚರ್ ಅಂತ ಇರುತ್ತೆ. ಅಂತಂದರೆ ಒಂದೊಂದು ಟೆಂಪ್ರೇಚರು 90 ಡಿಗ್ರಿಯಿಂದ ಒಳಗಡೆ ಸ್ಟಾರ್ಟ್ ಆಯಿತು ಅಂದರೆ ಒಂದೊಂದು ಟೆಂಪ್ರೇಚರು 37ಇಂದನೇ ಸ್ಟಾರ್ಟ್ ಆಗಿರುತ್ತೆ. ಅಂತಂದರೆ ಅದು 2 ಭಾಗ ಇರುತ್ತೆ. ಅದನ್ನ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಟೆಂಪ್ರೇಚರ್ ಈ ಭಾಗದಲ್ಲಿ ಕಮ್ಮಿ ಇರಬೇಕು. ಅಂದರೆ ಬೇಸಿಗೆಲಿ ಅಂತಂದರೆ ಇವಾಗ ಸೂರ್ಯನ ತಾಪಮಾನ ಜಾಸ್ತಿ ಅಂತಂದರೆ ಈಗ ನಿಮಗೆ ಒಂದು ಮಳೆ ಹೆಂಗಪ್ಪ ಅಂತಂದರೆ ಇವಾಗ ಊದ್ಬಿಟ್ಟು ಹೋಯ್ತಾ ಇರ್ತದೆ. ಒಂದು ಸತಿ ಉಯ್ತು ಅಂತಂದರೆ ಕಂಟಿನ್ಯೂ ಆಗಿ ಉಯ್ಯೋದಿಲ್ಲ. ಇಲ್ಲ ಅಂತಂದರೆ ಉಯ್ತು ಅಂದ ತಕ್ಷಣ ನೆಕ್ಸ್ಟ್ ಡೇಗೆ ಯಾವ ರೇಂಜು ಬಿಸಿಲು ಜಾಸ್ತಿ ಆಗಿರ್ತದೆ ಅಂತಂದರೆ, ಇವಾಗ ಒಂದು ಟೆಂಪ್ರೇಚರ್ ಹೈ ಆಗಬೇಕು ಅಂದ್ರೂ ಬಿಸಿಲು ಕಾರಣ, ಟೆಂಪ್ರೇಚರ್ ಕಡಿಮೆ ಆದರೂ ಬಿಸಿಲು ಕಾರಣ. ಈಗ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂತಂದರೆ ನೀವು ಕೋಳಿ ಮರಿಗಳ ಹತ್ರ ಬಲ್ಪ್ ಹಾಕ್ತಾಯಿದ್ರೆ ಕಡಿಮೆ ಪ್ರಮಾಣದಲ್ಲಿ ಬಲ್ಪ್ ಯೂಸ್ ಮಾಡಿ. ಮತ್ತು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಜಾಸ್ತಿ ಬೇಸಿಗೆ ಐತೆ ಅಂತಂದರೆ ಒಂದಿಷ್ಟು ಕೋಳಿಗಳಿಗೂ ಫ್ಯಾನ್ ಹಾಕ್ಕೊಡಿ. ಅಂತಂದರೆ ತುಂಬ ಜನ ಬೈಕೋಬೋದು, ಏನು ಫ್ಯಾನ್ ಕೋಳಿಗಳಿಗೆ ಹಾಕ್ಕೊಟ್ಬಿಡೋದು ಮನುಷ್ಯರಿಗೆ ಎಲ್ಲ ಹೋಗಲ್ಲ ಅಂತ ಅಂದ್ಕೊಳ್ಬೋದು. ಬಟ್ ಏನಪ್ಪ ಅಂತಂದರೆ ಕೋಳಿಗಳಿಗೂ ತಾಪಮಾನ ಜಾಸ್ತಿ ತಡ್ಕೊಳ್ಳೋಲ್ಲ. ಅಂದರೆ ಮನುಷ್ಯರಿಗಿಂತ ಹೆಚ್ಚು. ಅಂದರೆ ನೀವು ಮನುಷ್ಯರು ಬೇಕಾದ್ರೆ ಹೆಂಗಾರು ತಡ್ಕೊಬಿಡ್ಬೋದು. ಈ ಕೋಳಿಗಳು ಹಂಗಲ್ಲ ಕಂದ್ರಣ, ಬಂತು ಅಂದರೆ ರೋಗ ಅಲ್ಲೇ ಪಟಕ್ ಪಟಕ್ ಅಂತ ಮಲ್ಕೋತವೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಬಿಸಿಲು ಬೇಗ ಜಾಸ್ತಿ ಇದ್ದಾಗ ನೀವು ಅತಿ ಕಡಿಮೆಯಾಗಿ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಔಷಧಿಗಳನ್ನ ಕಡಿಮೆ ಲಿಮಿಟಲ್ಲಿ ಯೂಸ್ ಮಾಡಿ. ಮತ್ತು ಬೆಳಕು ಒಡ್ಡಾಡಲಿ ಮತ್ತು ಗಾಳಿ ಹವಾ ಒಡ್ಡಾಡೋ ಪ್ರದೇಶದಲ್ಲಿ ಕೋಳಿಗಳನ್ನ ಬಿಟ್ಕೊಳ್ಳಿ. ಬಟ್ ಈ ಥರದ್ದೆಲ್ಲ ಮಾಡೋದ್ರಿಂದ ನಿಮಗೆ ಕೋಳಿಗಳು ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಅದು ಮುಟ್ಬಿಟ್ಟು ನೀವು ಕೋಳಿಗಳಿಗೆ ಅವೇನೂ ಮಾಡದಂತೆ ನೀವು ಡೈರೆಕ್ಟ್ ಹೋಯ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಕೋಳಿಗಳು ಉಳಿಯಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಅತಿ ಕಡಿಮೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿ. ಅತಿ ಕಡಿಮೆಲಿ ಖರ್ಚಲ್ಲಿ ಫಾರಮ್ ಮಾಡಿರೋರು, ಶೀಟ್ ಹಾಕಿರೋರು ನೀರನ್ನ ಯಾವಾಗಲೂ ಈ ಥರ ಹೊಡ್ಕೊಳ್ಳಿ ಫ್ರೆಂಡ್ಸ್.